Namaskara ಸ್ನೇಹಿತರೆ, welcome back to your Gurukul. In today's class, we are learning about 8 parts of speeches. ಯಾರೆಲ್ಲ ತರಗತಿನ ಮೊದಲನೇ ಬಾರಿ ವಾಚ್ ಮಾಡ್ತಾ ಇದ್ದೀರಾ ಎಲ್ಲರೂ ಕ್ಲಾಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕ್ಲಾಸ್ನ ನೋಟಿಫಿಕೇಶನ್ಸ್ ನಿಮಗೆ ರೀಚ್ ಆಗುತ್ತೆ, ಯಾವುದೇ ಕ್ಲಾಸ್ ಮಿಸ್ ಆಗಲ್ಲ. ಹಾಗೆ ಕ್ಲಾಸಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಲೆಟ್ಸ್ ಕಂಟಿನ್ಯೂ ದಿ ಕ್ಲಾಸ್. ಟೋಟಲಿ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ? 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಯಾವ್ದ್ಯಾವ್ದು 8 ಪಾರ್ಟ್ಸ್ ಆಫ್ ಸ್ಪೀಚ್? ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್ ಅಂಡ್ ಇಂಟರ್ಜೆಕ್ಷನ್. ಇಲ್ಲಿ ನೋಡಿ, ನಿಮಗೆ ನಾನು ಒಂದು ಎಕ್ಸಾಂಪಲ್ ಅಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದೀನಿ. ಇಂಗ್ಲಿಷ್ ಈಸ್ ಆನ್ ಈಸಿ ಲ್ಯಾಂಗ್ವೇಜ್ ಅಂತ. ಇದು ನೋಡಿ, ಕೊಟ್ಟಿರುವಂತ ಸೆಂಟೆನ್ಸ್ ಗ್ರಾಮರ್ನ ಯಾವ್ಯಾವ ಪಾರ್ಟ್ ಅನ್ನೆಲ್ಲ ಒಳಗೊಂಡಿದೆ ಅಂತ ಇಲ್ಲಿ ನೋಡಿ. ಇಂಗ್ಲಿಷ್ ಅನ್ನೋದೇನಿದು, ಇದೊಂದು ನೌನ್. ದೆನ್ ಈಸ್ ಅನ್ನೋದೇನಿದು ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್. ಆನ್ ಅನ್ನೋದೇನಿದು ಆರ್ಟಿಕಲ್ಸ್. ಆರ್ಟಿಕಲ್ಸ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಎ ಆನ್ ದ. ದೇರ್ ಇಸ್ 3 ಆರ್ಟಿಕಲ್ಸ್ ಇನ್ ಇಂಗ್ಲಿಷ್ ಗ್ರಾಮರ್. ದೆನ್ ಈಸಿ. ಈಸಿ ಅನ್ನೋದೇನಿದು ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದ್ರೆ ಏನು? ಯಾವ ವರ್ಡ್ ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತಿರುತ್ತೆ, ವರ್ಣನೆ ಮಾಡ್ತಿರುತ್ತೆ, ಆ ವರ್ಡ್ಗೆ ನಾವೇನಂತ ಕರಿತೀವಿ? ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಲ್ಯಾಂಗ್ವೇಜ್ ಅನ್ನೋದೇನಿದು ನೌನ್. ಈ ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇರೋ ವರ್ಡ್ ಯಾವುದು? ಈಸಿ ಅನ್ನೋದು. ಅದಕ್ಕೋಸ್ಕರ ಈಸಿ ಏನಿದು ಅಡ್ಜೆಕ್ಟಿವ್. ಲ್ಯಾಂಗ್ವೇಜ್ ಅನ್ನ ವರ್ಣನೆ ಮಾಡ್ತಿದೆ. ಏನಂತ ವರ್ಣನೆ ಮಾಡ್ತಿದೆ? ಈಸಿ ಅಂತ ವರ್ಣನೆಯನ್ನ ಮಾಡ್ತಿದೆ. ಅರ್ಥ ಆಯ್ತಲ್ವಾ? ನೋಡಿ, ಇವಾಗ ಏನ್ ಮಾಡೋಣ, ಪಾರ್ಟ್ಸ್ ಆಫ್ ಸ್ಪೀಚ್ ನ ಒಂದೊಂದೇ ಟೈಪ್ಸ್ ಅನ್ನ ನೋಡ್ತಾ ಹೋಗೋಣ. ಫಸ್ಟ್ ಟೈಪ್ ಯಾವ್ದಿದೆ ಇಲ್ಲಿ? ನೌನ್. ಇವತ್ತಿನ ತರಗತಿಯಲ್ಲಿ ನಾವು ನೌನ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಇದರಿಂದ ನೀವು ಯಾವುದೇ ಟೈಪ್ಸ್ ನ ಮಿಸ್ ಮಾಡ್ಕೊಳ್ಳಲ್ಲ. ಓಕೆ, ಲೆಟ್ಸ್ ಮೂವ್ ಆನ್. ನೆಕ್ಸ್ಟ್ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಇವಾಗ? ನೌನ್ ಬಗ್ಗೆ. ನೌನ್ ಅಂದ್ರೆ ಏನು? ಕನ್ನಡದಲ್ಲಿ ನೌನ್ ಅಂದ್ರೆ ನಾಮಪದ. ಯಾವುದಕ್ಕೆ ನಾವು ನಾಮಪದ ಅಂತ ಕರಿತೀವಿ? ಇಟ್ಟಂತ ಹೆಸರುಗಳೇನಿರ್ತಾವಲ್ಲ ಅದಕ್ಕೆಲ್ಲ ನಾಮಪದ ಅಂತ ಕರಿತೀವಿ. ವ್ಯಕ್ತಿಗೆ ಇಟ್ಟಿರುವಂತ ಹೆಸರಾಗಿರ್ಬೋದು, ನಂತರ ಎನಿಮಲ್ಸ್, ನಂತರ ಪ್ಲೇಸ್, ನಂತರ ಕೆಲವೊಂದಿಷ್ಟು ಐಡಿಯಾಸ್, ಇವಕ್ಕೆಲ್ಲ ಏನಂತ ಕರಿತೀವಿ? ನಾವು ನಾಮಪದ ಅಂತ ಕರಿತೀವಿ. ಡೆಫಿನಿಷನ್ ನ ನೋಡ್ಬಿಡಿ ಇಂಗ್ಲಿಷ್ ಅಲ್ಲಿ. ನೌನ್. ನೌನ್ ಆಲ್ವೇಸ್ ಇಂಡಿಕೇಟ್ಸ್ ದ ನೇಮ್ ಆಫ್ ಪರ್ಸನ್, ಥಿಂಗ್ಸ್, ಎನಿಮಲ್, ಪ್ಲೇಸ್, ಐಡಿಯಾಸ್. ಅರ್ಥ ಆಯ್ತಲ್ವಾ ಡೆಫಿನಿಷನ್ ನಿಮ್ಗೆ? ಅಂದ್ರೇನು? ವ್ಯಕ್ತಿಗಳು ಮತ್ತೆ ವಸ್ತುಗಳು, ಪ್ರಾಣಿಗಳು ಮತ್ತೆ ಸ್ಥಳಗಳ ಬಗ್ಗೆ ಏನೆಲ್ಲ ಹೆಸರುಗಳನ್ನ ಸೂಚಿಸುತ್ತೆ ಅದಕ್ಕೆಲ್ಲ ನಾವು ನೌನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ನೌನ್ಸ್ಗೆ ಎಕ್ಸಾಂಪಲ್ಸ್ ಯಾವ್ದಾವ್ದು ಬರುತ್ತೆ? ನಾನು ಇವಾಗ್ಲೇ ನಿಮ್ಗೆ ಹೇಳಿದೆ. ಇಟ್ಟಂತ ಹೆಸರುಗಳು ಯಾವ್ದಾವ್ದು ಇರುತ್ತೆ ಅದೆಲ್ಲ ಕೂಡ ಏನಾಗುತ್ತೆ? ನೌನ್ ಆಗಿರುತ್ತೆ. ವ್ಯಕ್ತಿಗಳ ಹೆಸರು, ಸ್ಥಳಗಳ ಹೆಸರು, ಆಮೇಲೆ ಕೆಲವೊಂದಿಷ್ಟು ವಸ್ತುಗಳ ಹೆಸರುಗಳು, ಪ್ರಾಣಿಗಳ ಹೆಸರು, ಕೆಲವೊಂದಿಷ್ಟು ಐಡಿಯಾಸ್. ಐಡಿಯಾಸ್ ಅಂದ್ರೆ ಕೆಲವೊಂದಿಷ್ಟು ಫೀಲಿಂಗ್ಸ್, ಅಂದ್ರೆ ಸ್ಟ್ರೆಂತ್, ಪವರ್, ಬ್ರೇವರಿ, ಲವ್, ಫಿಯರ್, ಇವೆಲ್ಲ ಏನ್ ಫೀಲಿಂಗ್ಸ್ ಇದೆಯಲ್ಲ ಇದು ಕೂಡ ಏನಾಗುತ್ತೆ? ನೌನ್ ಆಗುತ್ತೆ. ಎಕ್ಸಾಂಪಲ್ ಅಲ್ಲಿ ನೋಡಿ, ಪರ್ಸನ್ಸ್ ಅಲ್ಲಿ ಯಾವ್ದಾವ್ದು ನೌನ್ಗೆ ಯಾವೆಲ್ಲ ಎಕ್ಸಾಂಪಲ್ಸ್ ನಾವು ಕೊಡ್ಬೋದು ಅಂತ. ದಿವ್ಯ ಜ್ಯೋತಿ, ಸಾಧನ, ರಿತ್ವಿಕ್, ದುರ್ಗಾ, ನಿಮ್ದೆಲ್ಲ ಹೆಸರು, ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಅವ್ರದ್ದೆಲ್ಲ ಹೆಸರುಗಳು ಏನೇನಿದೆ ಅದೆಲ್ಲ ನೌನ್. ನೆಕ್ಸ್ಟ್, ಪ್ಲೇಸ್ ಹೆಸರು, ಪಾರ್ಕ್ ಹೆಸರು ಇರ್ಬೋದು, ಸ್ಕೂಲ್ಗಳ ಹೆಸರು. ನೆಕ್ಸ್ಟ್, ಏಷ್ಯಾ, ವಿಲೇಜ್, ಯಾವ್ಯಾವ ಹಳ್ಳಿಗಳ ಹೆಸರುಗಳಿದಾವೆ ಅವೆಲ್ಲ ಏನು? ನೌನ್ ಅಲ್ಲಿ ಬರುತ್ತೆ. ಥಿಂಗ್ಸ್ ಅಲ್ಲಿ ಟೇಬಲ್, ಪೆನ್, ಬುಕ್, ಫೋನ್, ನಂತರ ಲ್ಯಾಪ್ಟಾಪ್, ಮೌಸ್, ವಿಂಡೋ, ಇದೆಲ್ಲ ಏನು? ಇದೆಲ್ಲ ಕೂಡ ಥಿಂಗ್ಸ್. ಇವಕ್ಕೆಲ್ಲ ಏನಂತ ಕರಿತೀವಿ? ಇವೆಲ್ಲ ಕೂಡ ನೌನ್. ನೆಕ್ಸ್ಟ್, ಎನಿಮಲ್ಸ್. ಎನಿಮಲ್ಸ್ ಯಾವ್ದಾವ್ದು ಬರುತ್ತೆ ಅದೆಲ್ಲ ಕೂಡ ಏನು? ನೌನ್. ಡಾಗ್, ಕ್ಯಾಟ್, ಪ್ಯಾರಟ್, ಲಯನ್, ಗೋಟ್, ಈ ರೀತಿ ಇವೆಲ್ಲ ಏನು? ಎಲ್ಲ ಎನಿಮಲ್ಗಳ ನೇಮ್ ಕೂಡ ಏನಾಗಿದ್ದಾವೆ? ನಾಮಪದಗಳಾಗಿವೆ, ಅಂದ್ರೆ ನೌನ್ಸ್ ಆಗಿದೆ. ಆಮೇಲೆ ಬರ್ಡ್ಸ್ ನೇಮ್ಸ್ ಕೂಡ ಏನು? ನಾಮಪದಗಳು. ನೆಕ್ಸ್ಟ್, ಐಡಿಯಾಸ್. ಯಾವ್ದ್ಯಾವ್ದು ಐಡಿಯಾಸ್? ಸ್ಟ್ರೆಂತ್, ಪವರ್, ಬ್ರೇವರಿ, ಲವ್, ಫಿಯರ್, ಇವೆಲ್ಲ ಕೂಡ ಏನಾಗಿದ್ದಾವೆ? ನೌನ್ಸ್ ಆಗಿದ್ದಾವೆ. ಓಕೆ, ನೌನ್ ಬಗ್ಗೆ ಒಂದು ಸ್ಪೆಸಿಫಿಕ್ ರೋಲ್ ಅನ್ನ ಹೇಳ್ಬೇಕಂದ್ರೆ ಒಂದು ರೂಲ್ಸ್. ಅಂದ್ರೆ ನೌನ್ ಅನ್ನ ನಾವು ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ತೀವಿ ಅಂತ. ಇದು ನೌನ್ ಕೆಲವೊಂದ್ ಟೈಮ್ ಅಲ್ಲಿ ಸಬ್ಜೆಕ್ಟ್ ಆಗಿ ಕೂಡ ಯೂಸ್ ಮಾಡ್ತೀವಿ, ಇನ್ನ ಕೆಲವೊಂದು ಟೈಮ್ ಅಲ್ಲಿ ಆಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ, ಇನ್ನು ಕೆಲವೊಂದ್ ಸೆಂಟೆನ್ಸ್ ಅಲ್ಲಿ ಎರಡರ ಪ್ಲೇಸ್ ಅಲ್ಲೂ ಕೂಡ ಏನ್ ಮಾಡ್ತೀವಿ ನಾವು?
ನೌನನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ತೀವಿ, ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ ಇಂಗ್ಲಿಷ್ ಅಲ್ಲಿ ಡೆಫಿನಿಷನ್: ನೌನ್ ಈಸ್ ಸಮ್ ಟೈಮ್ಸ್ ಯೂಸ್ಡ್ ಆಸ್ ಸಬ್ಜೆಕ್ಟ್ ಆರ್ ಆಬ್ಜೆಕ್ಟ್ ಆಫ್ ಅ ಸೆಂಟೆನ್ಸ್. ಅರ್ಥ ಆಯ್ತಲ್ವಾ? ಎಕ್ಸಾಂಪಲ್ ನೋಡಿ, ರಾಜು ಡ್ರಿಂಕ್ಸ್ ಕಾಫಿ. ಅಂದ್ರೆ ಏನಿಲ್ಲಿ ರಾಜು ಅನ್ನೋದು ಒಂದು ಸಬ್ಜೆಕ್ಟ್, ಡ್ರಿಂಕ್ಸ್ ಅನ್ನೋದು ವರ್ಬ್, ಕಾಫಿ ಅನ್ನೋದು ಆಬ್ಜೆಕ್ಟ್. ಅರ್ಥ ಆಯ್ತಲ್ವಾ? ಕನ್ನಡದಲ್ಲಿ ಏನ್ ಹೇಳ್ತೀವಿ ನಾವು? ಕರ್ತೃ, ಕರ್ಮ, ಕ್ರಿಯಾಪದ. ಏನು? ಕರ್ತೃ, ಕರ್ಮ, ಕ್ರಿಯಾಪದ. ಓಕೆ, ಅಂದ್ರೆ ಇದರಲ್ಲಿ ಕನ್ನಡದಲ್ಲಿ ಏನಾಗುತ್ತೆ, ಕ್ರಿಯಾಪದ ಕೊನೆಯಲ್ಲಿ ಬರುತ್ತೆ, ಬಟ್ ಇಂಗ್ಲಿಷ್ ಅಲ್ಲಿ ಕ್ರಿಯಾಪದ ಮಧ್ಯದಲ್ಲಿ ಬರುತ್ತೆ. ಓಕೆನಾ? ಹೀಗೆ ನೌನನ್ನ ನಾವು ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ತೀವಿ? ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಎರಡು ಪ್ಲೇಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಮೊದಲನೇ ಸೆಂಟೆನ್ಸ್ ಅಲ್ಲಿ ಎರಡು ಪ್ಲೇಸ್ ಅಲ್ಲಿ ಏನ್ ಮಾಡಿದ್ದಾರೆ? ನೌನನ್ನ ಯೂಸ್ ಮಾಡಿದ್ದಾರೆ. ಯಾವ್ದ್ಯಾವ್ದು ನೌನ್ ಇಲ್ಲಿ? ರಾಜು ಮತ್ತೆ ಕಾಫಿ, ಇವೆರಡು ಕೂಡ ಏನು ನೌನ್ ಆಗಿದಾವೆ. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್: ದಿವ್ಯಾ ಡ್ಯಾನ್ಸಸ್ ವೆಲ್. ಇಲ್ಲಿ ಯಾವುದು ನೌನ್? ದಿವ್ಯಾ ಅನ್ನೋದೇನು ನೌನ್. ಇದು ಅಂದ್ರೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಮಾತ್ರ ನೌನ್ ಅನ್ನ ಯೂಸ್ ಮಾಡಿದ್ದಾರೆ. ಥರ್ಡ್ ಎಕ್ಸಾಂಪಲ್ ಅಲ್ಲಿ ಸ್ಟೂಡೆಂಟ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಅಂದ್ರೆ ಸ್ಟೂಡೆಂಟ್ಸ್ ಅನ್ನೋದು ಕೂಡ ಒಂದು ನೌನು, ಕ್ರಿಕೆಟ್ ಅನ್ನೋದು ಕೂಡ ಒಂದು ನೌನು. ಇಲ್ಲಿ ಏನ್ ಮಾಡಿದರೆ ಥರ್ಡ್ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಎರಡು ಪ್ಲೇಸ್ ಅಲ್ಲಿ ನೌನ್ ಅನ್ನ ಯೂಸ್ ಮಾಡಿದ್ದಾರೆ. ಫೋರ್ತ್ ಎಕ್ಸಾಂಪಲ್ ಅಲ್ಲಿ ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್. ಅಂದ್ರೆ ಇಲ್ಲಿ ನೋಡಿ ಇಂಗ್ಲಿಷ್ ಗ್ರಾಮರ್ ಯಾವ ಪ್ಲೇಸ್ ಅಲ್ಲಿ ಬಂದಿದೆ? ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬಂದಿದೆ. ಇಂಗ್ಲಿಷ್ ಗ್ರಾಮರ್ ಅನ್ನೋದು ಏನದು? ಅದು ಕೂಡ ಒಂದು ನೌನ್. ಅರ್ಥ ಆಯ್ತಲ್ವಾ? ನೌನ್ ಅನ್ನ ನಾವು ಎಲ್ಲೆಲ್ಲೆಲ್ಲ ಬಳಸ್ತೀವಿ ಅಂತ, ಯಾವ್ಯಾವ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಟೈಪ್ಸ್ ಆಫ್ ನೌನ್ಸ್. ನೌನ್ಸ್ ಅಲ್ಲಿ ಕೂಡ ಟೂ ಟೈಪ್ಸ್ ಇದಾವೆ. ಯಾವ್ದು ಟೂ ಟೈಪ್ ಅಂದ್ರೆ ಕಾಂಕ್ರೀಟ್ ನೌನ್, ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ನೌನ್. ಕಾಂಕ್ರೀಟ್ ನೌನ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ? 4 ಟೈಪ್ಸ್ ಇದೆ. ಯಾವ್ದ್ಯಾವ್ದು? ಕಾಮನ್ ನೌನ್, ಪ್ರಾಪರ್ ನೌನ್, ಕಲೆಕ್ಟಿವ್ ನೌನ್, ಮಟೀರಿಯಲ್ ನೌನ್. ಓಕೆನಾ? ಇಲ್ಲಿ ನಿಮ್ಗೆ ಇದ್ರಲ್ಲೇ ಅರ್ಥ ಆಗ್ತಾ ಇದೆ, ನೇಮ್ ನೋಡ್ತಾ ಇದ್ದಂಗೆನೆ. ಕಾಮನ್ ನೌನ್ ಅಂದ್ರೆ ಎಲ್ಲದ್ರಲ್ಲೂ ಕಾಮನ್ ಆಗಿರುವಂತ ನೌನ್. ಪ್ರಾಪರ್ ನೌನ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಗಿರುವಂತ ನೌನ್. ನೆಕ್ಸ್ಟ್ ಕಲೆಕ್ಟಿವ್ ನೌನ್ ಅಂದ್ರೆ ಕಲೆಕ್ಷನ್, ಗ್ರೂಪ್ ಅಂತ. ಓಕೆ, ಗ್ರೂಪ್ ಅಲ್ಲಿ ಇರುವಂತ ನೌನ್. ನೆಕ್ಸ್ಟ್ ಮಟೀರಿಯಲ್ ನೌನ್. ಎಕ್ಸಾಂಪಲ್ಸ್ ನೋಡಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಕಾಂಕ್ರೀಟ್ ನೌನ್ ಅಂದ್ರೆ ಏನು? ಅ ಕಾಂಕ್ರೀಟ್ ನೌನ್ ರಿಪ್ರೆಸೆಂಟ್ಸ್ ಸಮಥಿಂಗ್ ದಟ್ ಕ್ಯಾನ್ ಬಿ ಸೀನ್, ಟಚ್ಡ್, ಟೇಸ್ಟೆಡ್ ಆರ್ ಸ್ಮೆಲ್ಟ್. ಅಂದ್ರೆ ಯಾವ್ದನ್ನ ನಾವು ನೋಡ್ಬೋದು, ಮುಟ್ಬೋದು, ಟೇಸ್ಟ್ ಮಾಡ್ಬೋದು ಮತ್ತೆ ಸ್ಮೆಲ್ ಮಾಡ್ಬೋದು ಅಂತ ನಾಮಪದಗಳಿಗೆ ನಾವೇನಂತ ಕರಿತೀವಿ? ಕಾಂಕ್ರೀಟ್ ನೌನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಅದರಲ್ಲಿ ಎಷ್ಟು ಟೈಪ್ಸ್ ಇದೆ? ಕಾಂಕ್ರೀಟ್ ನೌನ್ ಅಲ್ಲಿ 4 ಟೈಪ್ಸ್ ಇದೆ. ಅದರ ಮೊದಲನೇ ಟೈಪ್ ನ ನೋಡೋಣ, ಕಾಮನ್ ನೌನ್. ಫಸ್ಟ್ ಟೈಪ್ ಯಾವುದು? ಕಾಮನ್ ನೌನ್. ಅಂದ್ರೆ ಕಾಮನ್ ಟು ಎವ್ರಿ ಪರ್ಸನ್ ಆರ್ ಥಿಂಗ್. A common noun is a type of noun or naming word that is used to refer to a group of similar things such as people, animal, place, things. ಇಲ್ಲಿ ನೋಡಿ, ಅಂದ್ರೆ ಒಂದೇ ರೀತಿಯಾದಂತ ಸ್ವಭಾವ ಇರುವಂತ ವಸ್ತುಗಳನ್ನ ಒಂದ್ ಗ್ರೂಪ್ಗೆ ಸೇರ್ಸೋದಕ್ಕೆ ಏನಂತ ಹೇಳ್ತೀವಿ ನಾವು? ಕಾಮನ್ ನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ಇದ್ರಲ್ಲಿ ಬಾಯ್ ಅಂದ್ರೆ ಬಾಯ್ ಏನದು? ಬಾಯ್ಸ್ದು ಒಂದು ಗ್ರೂಪ್. ಬಾಯ್ಸ್ ಬೇರೆ, ಸ್ಟೂಡೆಂಟ್ಸ್ ಅಲ್ಲಿ ಗರ್ಲ್ಸ್ ಬಾಯ್ಸ್ ಇಬ್ರು ಇರ್ತಾರೆ. ದೆನ್ ಡಾಕ್ಟರ್ಸ್, ಮ್ಯಾನ್, ಗರ್ಲ್, ಈ ತರ. ಅರ್ಥ ಆಯ್ತಲ್ವಾ? ಒಂದೇ ರೀತಿ ಸ್ವಭಾವ ಇರುವಂತ ವಸ್ತುಗಳನ್ನ ಅಥವಾ ವ್ಯಕ್ತಿಗಳನ್ನ ಗುಂಪಿಗೆ ಕಾಮನ್ ನೌನ್ ಅಂತ ಕರಿತೀವಿ. ಇವಾಗ ಇಲ್ಲಿ ಎನಿಮಲ್ಸ್, ಡಾಗ್, ಕೌ, ಟೈಗರ್, ಕ್ಯಾಟ್, ಲಯನ್ ಇವೆಲ್ಲ ಯಾವ ಅಂಡರ್ ಅಲ್ಲಿ ಬರ್ತವೆ? ಎನಿಮಲ್ಸ್ ಗ್ರೂಪ್ ನ ಅಂಡರ್ ಅಲ್ಲಿ ಬರ್ತವೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಪ್ಲೇಸಸ್ ಅಲ್ಲಿ ಯಾವೆಲ್ಲ ಪ್ಲೇಸಸ್ ಬರುತ್ತೆ? ಮೌಂಟೇನ್ಸ್, ರಿವರ್ಸ್, ಸ್ಕೂಲ್, ಹಾಸ್ಪಿಟಲ್, ಪಾರ್ಕ್. ಮೌಂಟೇನ್ಸ್, ಈಗ ಯಾವ್ದು ಮೌಂಟೇನ್ಸ್ಗೆ ಹೋಗಿರ್ತೀರಿ, ಯಾವ್ದು ಮೌಂಟೇನ್ಗೆ ಹೋಗಿರ್ತೀರಿ? ಮೌಂಟ್ ಎವರೆಸ್ಟ್ ಹೋಗಿರ್ತೀರಿ ಅಂತ ಇಟ್ಕೊಳ್ಳಿ, ಅದೇನೊಂದು ಒಂದು ಪ್ಲೇಸ್. ಆಮೇಲೆ ಗಂಗಾ ರಿವರ್, ಅದು ಕೂಡ ಒಂದು ಪ್ಲೇಸ್. ಸ್ಕೂಲ್ ಅಂದ್ರೆ ಒಂದೇ ಸ್ಕೂಲ್ ಇರುತ್ತಾ? ಬೇರೆ ಬೇರೆ ಎಲ್ಲ ಸ್ಕೂಲ್ಸ್ ಇರುತ್ತೆ. ಅದೇ ತರ ಯಾವ್ದ್ಯಾವ್ದು ಪ್ಲೇಸಸ್ ಬರುತ್ತೆ ಅದೆಲ್ಲ ಒಂದು ಗ್ರೂಪ್ ಅಲ್ಲಿ ಹಾಕಿದ್ದಾರೆ. ನೆಕ್ಸ್ಟ್ ಥಿಂಗ್ಸ್ ಏನೇನಿದೆ, ಯಾವೆಲ್ಲ ನಿಮ್ ಕಣ್ಣಿಗೆ ಸುತ್ತಮುತ್ತ ವಸ್ತುಗಳು ಕಾಣುತ್ತೆ ಅದೆಲ್ಲ ಏನು? ಕಾಮನ್ ನೌನ್ ಆಗಿರುತ್ತೆ. ಕಾರ್, ಬುಕ್, ಮೊಬೈಲ್, ಪೆನ್, ಬಾಕ್ಸ್, ಟಿವಿ, ವಿಂಡೋ, ಚೇರ್, ಓಕೆ, ಟೇಬಲ್, ಡೋರ್, ಇವೆಲ್ಲ ಏನಾಗಿರುತ್ತೆ? ಕಾಮನ್ ನೌನ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್ ಆಗಿರುತ್ತಲ್ವಾ?
ಅಂದ್ರೆ ಒಂದು ಕಾಮನ್ ಥಿಂಗ್ಸ್ ಇದು ಕಾಮನ್ ನೌನ್ ಅಂದ್ರೆ. ನೆಕ್ಸ್ಟ್ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದ್ರೆ ಏನು, ಪರ್ಟಿಕ್ಯುಲರ್ ನೌನ್. ಇದ್ರಲ್ಲೇ ಅದು ನೇಮ್ ಅಲ್ಲೇ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. A proper noun is the name of a specific person, animal, place, thing, days in a week, month of the year. ಅಂದ್ರೆ ಅದೊಂದು ಸ್ಪೆಸಿಫಿಕ್ ಆಗಿರ್ಬೇಕು. ಇದೆ ಈಗ ನೋಡಿ, ಯಾವ್ದೋ ಒಂದು ನೇಮ್ ಹೇಳ್ಬಿಟ್ರೆ, ಪಾರ್ಕ್ ಅಂದ್ಬಿಟ್ರೆ ಅದು ಓನ್ಲಿ ಪಾರ್ಕ್ ಅಷ್ಟೇ ಆಗ್ಬಿಡುತ್ತೆ, ಅದೊಂದು ಗ್ರೂಪ್ ಆಯ್ತು. ಬಟ್ ಪಾರ್ಕ್ ಅಲ್ಲಿ ಯಾವ ಪಾರ್ಕ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋದಿದೆ ಅಲ್ವಾ, ಅದನ್ನೇ ನಾವೇನಂತ ಕರಿತೀವಿ, ಪ್ರಾಪರ್ ನೌನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ, ಪ್ರಾಪರ್ ನೌನ್ ಬಗ್ಗೆ ಕೆಲವೊಂದಿಷ್ಟು ರೂಲ್ಸ್ ಏನಿದೆ ಅಂದ್ರೆ, ಅ ಪ್ರಾಪರ್ ನೌನ್ ಆಲ್ವೇಸ್ ಬಿಗಿನ್ಸ್ ವಿತ್ ಅ ಕ್ಯಾಪಿಟಲ್ ಲೆಟರ್ಸ್. ಅಂದ್ರೆ ನಿಮ್ಗೊಂದು ಸೆಂಟೆನ್ಸ್ ಕೊಟ್ಬಿಟ್ಟು ಇದರಲ್ಲಿ ಯಾವ್ದು ಪ್ರಾಪರ್ ನೌನ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾಗ, ಅಲ್ಲಿ ನೀವೇನು ಐಡೆಂಟಿಫೈ ಮಾಡ್ಬೇಕಂದ್ರೆ, ಪ್ರಾಪರ್ ನೌನ್ ಯಾವಾಗ್ಲೂ ಕ್ಯಾಪಿಟಲ್ ಲೆಟರ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ದೆನ್ if the proper noun comes in middle of the sentence, then also it must be write in capital letter. ಅರ್ಥ ಆಯ್ತಲ್ವಾ? ಅಂದ್ರೆ ಈಗ ಅದು ಪ್ರಾಪರ್ ನೌನ್ ಏನಿದೆ, ಅದು ಯಾವುದೇ ಒಂದು ಸೆಂಟೆನ್ಸ್ ನ ಮಧ್ಯದಲ್ಲಿ ಆ ವರ್ಡ್ ಬಂದ್ರು ಕೂಡ ಅದೇನಾಗಿರುತ್ತೆ, ಕ್ಯಾಪಿಟಲ್ ಲೆಟರ್ಸ್ ಇಂದಾನೆ ಆ ಒಂದು ವರ್ಡ್ ಏನಿರುತ್ತೆ ಅದು ಸ್ಟಾರ್ಟ್ ಆಗಿರುತ್ತೆ, ಆ ನೌನ್ ನೇಮ್ ಸ್ಟಾರ್ಟ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಕ್ಸಾಂಪಲ್ ನೋಡಿ, ಶ್ವೇತಾ ಈಸ್ ದ ನೈಟಿಂಗೇಲ್ ಆಫ್ ಅವರ್ ಕಾಲೇಜ್. ನೈಟಿಂಗೇಲ್ ಅನ್ನೋದು ಏನದು, ಒಂದು ಬರ್ಡ್ ನೇಮ್. ಬರ್ಡ್ಸ್ ಅಂದ್ರೆ ಒಂದು ಗ್ರೂಪ್ ಆಯ್ತು, ಬಟ್ ಬರ್ಡ್ಸ್ ಅಲ್ಲೇ ಪರ್ಟಿಕ್ಯುಲರ್ಲಿ ಯಾವ ಬರ್ಡ್ ನೇಮ್ ಅದು, ನೈಟಿಂಗೇಲ್. ಓಕೆನಾ? ಹಾಗಿದ್ರೆ ಇಲ್ಲಿ ನೈಟಿಂಗೇಲ್ ಅನ್ನೋದು ಏನಿದು, ಒಂದು ಪ್ರಾಪರ್ ನೌನ್. ಈ ಶ್ವೇತಾ ಅನ್ನೋದೇನು ಓನ್ಲಿ ಕಾಮನ್ ನೌನ್, ಒಂದು ವ್ಯಕ್ತಿಯ ಹೆಸರದು ಅಷ್ಟೇ. ಅರ್ಥ ಆಯ್ತಲ್ವಾ? ಹಾಗಿದ್ರೆ ಈ ಒಂದು ಸೆಂಟೆನ್ಸ್ ಅಲ್ಲಿ ಪ್ರಾಪರ್ ನೌನ್ ಯಾವುದು, ನೈಟಿಂಗೇಲ್. ಇನ್ನು ಈ ಸೆಂಟೆನ್ಸ್ ನ ಇನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕಂದ್ರೆ, ಎಷ್ಟೊಂದ್ ಜನ ಸಿಂಗರ್ಸ್ ಇದ್ದಾರೆ, ಬಟ್ ಸಿಂಗರ್ಸ್ ಅಲ್ಲೇ ನೈಟಿಂಗೇಲ್ ತರ ಹಾಡಾಡೋರು ಯಾರು ಆಗಿದ್ರೆ ಶ್ವೇತಾ. ಈ ರೀತಿ ಒಬ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳೋದಿದೆ ಅಲ್ವಾ, ಅದೇ ಏನು ಪ್ರಾಪರ್ ನೌನ್. ಇಲ್ಲಿ ನೋಡಿ, ಪವನ್ ಶರಾವತ್ ಇದ್ದಾರೆ, ಅವ್ರು ಯಾರು, ಕಬಡ್ಡಿ ಪ್ಲೇಯರ್. ಅವ್ರು ಏನ್ ಮಾಡ್ತಾರೆ, ಫೈನೆಸ್ಟ್ ಕಬಡ್ಡಿ ಪ್ಲೇಯರ್ ಅವ್ರು. ಅಂದ್ರ ಎಷ್ಟೊಂದ್ ಜನ ಕಬಡ್ಡಿ ಪ್ಲೇಯರ್ಸ್ ಇದ್ದಾರೆ, ಬಟ್ ಅವರಲ್ಲಿ ಚೆನ್ನಾಗಿ ಕಬಡ್ಡಿ ಆಟ ಆಡೋರು ಯಾರು, ಪವನ್ ಶರಾವತ್. ಈ ರೀತಿ ಪರ್ಟಿಕ್ಯುಲರ್ ಆಗಿ ಒಂದು ವರ್ಡ್ ನ ಸ್ಪೆಸಿಫೈ ಮಾಡೋದೇನಿದೆ ಅದು ಪ್ರಾಪರ್ ನೌನ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಈಗ ನೋಡಿ, ಡಿಫ್ರೆನ್ಸ್ ನ ನೋಡಿ, ಕಾಮನ್ ನೌನ್ಗೆ ಪ್ರಾಪರ್ ನೌನ್ಗೆ ನಿಮ್ಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಕಾಮನ್ ನೌನ್ ಅಂದ್ರೆ, ಈಗ ಒಂದು ಡಾಗ್, ಕಾರ್, ಕಂಟ್ರಿ, ಕಾಂಟಿನೆಂಟ್, ಇವೆಲ್ಲ ಏನು ಕಾಮನ್ ನೌನ್. ಒಂದು ಡಾಗ್ ಅಂದ್ರೆ ಏನದು, ಬಟ್ ಅದ್ರೊಳಗೆ ಅದಕ್ಕೆ ನಾಯಿಗಳಿಗೆ ಸ್ಪೆಸಿಫಿಕ್ ಆಗಿ ಅದರದೇ ಆದ ಕೆಲವೊಂದಿಷ್ಟು ತಳಿಗಳಿರುತ್ತೆ. ಯಾವ್ದು, ಮುಧೋಳ್ ನಾಯಿ, ಆಮೇಲೆ ಪೊಮೋರಿನ್, ಲ್ಯಾಬ್, ಈ ತರ. ಅದು ಒಂದ್ ಡಾಗ್ ಅಂತ ಹೇಳೋದ್ಕಿಂತ ಪರ್ಟಿಕ್ಯುಲರ್ ಆಗಿ ಅದು ಯಾವ ಡಾಗ್ ಅಂತ ಹೇಳೋದೇನಿದೆ ಅದು ಪ್ರಾಪರ್ ನೌನ್. ಈಗ ನೋಡಿ, ನೀವು ಹೋಗಿ ನಿಮ್ ಫ್ರೆಂಡ್ ಹತ್ರ ಹೇಳ್ತೀರಾ, ನಾನೊಂದ್ ಕಾರ್ ತಗೊಂಡೆ ಅಂತ. ಅದಕ್ಕೆ ಅವ್ನ್ ಕೇಳ್ತಾನೆ, ನಿಮ್ ಫ್ರೆಂಡ್ ವಾಪಸ್ ಯಾವ ಕಾರ್ ತಗೊಂಡೆ ಅಂತ. ಅದಕ್ಕೆ ನೀವೇನ್ ಹೇಳ್ತೀರಾ, ಪರ್ಟಿಕ್ಯುಲರ್ ಆಗಿ ನೀವ್ ಯಾವ ಕಾರ್ ತಗೊಂಡಿದ್ರ ಆ ಕಾರ್ ನೇಮ್ ನ ಹೇಳ್ತೀರಾ ಅಲ್ವಾ. ನಾನ್ ಮಾರುತಿ ಕಾರ್ ತಗೊಂಡೆ, ನಾನ್ ಬೆಂಚ್ ಕಾರ್ ತಗೊಂಡೆ, ನಾನ್ ಬ್ರೀಜಾ ಕಾರ್ ತಗೊಂಡೆ. ಈ ತರ ನೀವು ಕಾರ್ ನೇಮ್ ಅನ್ನ ಸ್ಪೆಸಿಫೈ ಆಗಿ ಹೇಳೋದೇನಿದೆ ಅದು ಪ್ರಾಪರ್ ನೌನ್ ಆಗಿರುತ್ತೆ. ಇವಾಗ ನೋಡಿ, ಕಂಟ್ರಿ ನೇಮ್, ಯಾವ ಕಂಟ್ರಿ ನಿಮ್ದು ಅಂದ್ರೆ ಇಂಡಿಯಾ. ಕಾಂಟಿನೆಂಟ್, ಯಾವ ಕಾಂಟಿನೆಂಟ್ ಅಲ್ಲಿ ಇರ್ತೀರಾ ನೀವು, ಏಷ್ಯಾ ಅಲ್ವಾ. ರೆಸ್ಟೋರೆಂಟ್ ಅಲ್ಲಿ ಯಾವ್ದು ನಿಮ್ಗೆ ಸಡನ್ ಆಗಿ ಬರುತ್ತೆ, ರೆಸ್ಟೋರೆಂಟ್ ಅಂದ ತಕ್ಷಣ ಯಾರನ್ನಾದ್ರೂ ಕೇಳ್ರಿ, ಊಟಕ್ಕೆ ಯಾವ್ದು ರೆಸ್ಟೋರೆಂಟ್ ಚೆನ್ನಾಗಿರುತ್ತೆ ಅಂದ್ರೆ ಉಡುಪಿ ಹೋಟ್ಲು ಊಟ ಚೆನ್ನಾಗಿರುತ್ತೆ. ಈ ತರ ಒಟ್ಟು ಸ್ಪೆಸಿಫಿಕ್ ಆಗಿ ಹೇಳುವಂತದ್ದು ಅದು ಪ್ರಾಪರ್ ನೌನ್. ನಂತರ ಮಂತ್, ಈಗ ಸ್ಪೆಸಿಫಿಕ್ ಆಗಿ ಮಂತ್ ನೇಮ್ಸ್ ಏನ್ ಬರುತ್ತೆ ಅಲ್ವಾ, ಜನವರಿ, ಫೆಬ್ರವರಿ, ಈ ತರ ಅವೆಲ್ಲ ಏನಾಗಿರುತ್ತೆ, ಪ್ರಾಪರ್ ನೌನ್ಸ್ ಆಗಿರುತ್ತೆ. ದೆನ್ ಸಿಟಿ, ನಾನು ಲಾಸ್ಟ್ ಟೈಮ್ ಆ ಊರಿಗೆ ಹೋಗಿದ್ದೆ, ಯಾವ ಊರಿಗೆ ಹೋಗಿದ್ರಿ ನೀವು, ಅದು ಬೆಂಗಳೂರು. ಈ ತರ ಸ್ಪೆಸಿಫಿಕ್ ಆಗಿ ಹೇಳೋದೇನಿದೆ ಅದೇನಾಗುತ್ತೆ, ಪ್ರಾಪರ್ ನೌನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ದೆನ್ ಥರ್ಡ್ ಟೈಪ್ ಯಾವ್ದಂದ್ರೆ ಕಲೆಕ್ಟಿವ್ ನೌನ್ ಅಂದ್ರೆ ನೇಮ್ ಹೇಳ್ತಾ ಇದೆ ನಿಮ್ಗೆ, ಕಲೆಕ್ಟಿವ್ ನೌನ್ ಅಂತ ಹೇಳಿ. ಅಂದ್ರೆ a collective noun is the word used to represent a group of people, animal or things. ಅಂದ್ರೆ ಇಲ್ಲೇನು, ಒಂದು ವ್ಯಕ್ತಿಗಳ ಗುಂಪು, ಪಕ್ಷಿಗಳ ಗುಂಪು, ಪ್ರಾಣಿಗಳ ಗುಂಪು, ಈ ತರ ಈ ಒಂದು ಗುಂಪನ್ನ ಸ್ಪೆಸಿಫೈ ಮಾಡಿ ಹೇಳೋದೇನಿದೆ ಅಲ್ವಾ, ಅದನ್ನ ನಾವು ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೋಡಿ,
ಅ ಗ್ರೂಪ್ ಆಫ್ ಪೀಪಲ್ಸ್ ಏನಂತ ಕರಿತೀವಿ? ಒಂದು ಜನರ ಗುಂಪು ಇರುತ್ತೆ ಅಲ್ವಾ, ಗುಂಪು ಇತ್ತಂದ್ರೆ ಏನಂತ ಕರಿತೀರಿ ನೀವು? ಕ್ರೌಡ್ ಅಂತ ಕರಿತೀರಿ. ಅದೇ ಗ್ರೂಪ್ ಆಫ್ ಕ್ರಿಮಿನಲ್ಸ್, ಒಬ್ನೇ ಕ್ರಿಮಿನಲ್ ಇದ್ರೆ ಅವನು ಕ್ರಿಮಿನಲ್, ಬಟ್ ಕ್ರಿಮಿನಲ್ಗಳ ಗುಂಪು ಇತ್ತಂದ್ರೆ ಅದಕ್ಕೆ ಏನಂತ ಕರೀತಾರೆ? ಗ್ಯಾಂಗ್. ದೆನ್ ಅ ಗ್ರೂಪ್ ಆಫ್ ಇನ್ಸೆಕ್ಟ್ ಏನಂತ ಕರಿತೀವಿ? ಸ್ವಾರ್ಮ್. ಅ ಗ್ರೂಪ್ ಆಫ್ ಪೀಪಲ್ ಹೂ ವರ್ಕ್ ಇನ್ ದ ಸೇಮ್ ಪ್ಲೇಸ್, ಅಂದ್ರೆ ಒಂದೇ ಪ್ಲೇಸ್ ಅಲ್ಲಿ ವರ್ಕ್ ಮಾಡ್ತಾ ಇರುವಂತವ್ರಿಗೆ ಎಲ್ಲರಿಗೂ ಏನಂತ ಕರಿತೀವಿ ನಾವು? ಸ್ಟಾಫ್ ಅಂತ ಕರಿತೀವಿ. ದೆನ್ ಕಮಿಟಿ. ಇದೇ ರೀತಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಯಾವುದು? ಕಮಿಟಿ, ಆಮೇಲೆ ಟೀಮ್. ದೆನ್ ಹರ್ಡ್ ಅಂದ್ರೆ ಏನು? ಅ ಗ್ರೂಪ್ ಆಫ್ ಎನಿಮಲ್ಸ್. ದೆನ್ ಶಾಲ್ ಅಂದ್ರೆ ಏನು? ಅ ಗ್ರೂಪ್ ಆಫ್ ಫಿಶ್. ದೆನ್ ಜೂರಿ ಅಂದ್ರೆ ಅ ಗ್ರೂಪ್ ಆಫ್ ಪೀಪಲ್ ಹೂ ಡಿಸೈಡ್ ಹೂ ಇಸ್ ದ ವಿನ್ನರ್ ಇನ್ ಅ ಕಾಂಪಿಟೇಷನ್. ನೀವು ನೋಡಿರ್ಬೋದು, ಎಲ್ಲಿ ನೋಡಿರ್ತಾರ ಈ ವರ್ಡ್ ಜೂರಿ ಅನ್ನೋ ವರ್ಡ್ ಎಲ್ಲಿ ಕೇಳಿರ್ತಾರ? ಮೇಲಾಗಿ ಜಿ ಕನ್ನಡದಲ್ಲಿ ನೋಡ್ತಿರ್ತೀರ, ಅವಾಗ ಸರಿಗಮಪ ಅಂತ ಬರ್ತಿತ್ತು, ಅದರಲ್ಲಿ ಕೆಲವೊಂದಿಷ್ಟು ಜನ ಕೂತಿರ್ತಿದ್ರು ಜೂರಿ ಮೆಂಬರ್ಸ್ ಅಂತೇಳಿ. ಒಬ್ರು ಸಾಂಗ್ ಹೇಳಿದ ತಕ್ಷಣ ಅವ್ರು ಏನ್ ಮಾಡ್ತಿದ್ರು? ಒಂದು ಟೋಟಲ್ ಪರ್ಸೆಂಟೇಜ್ ನ ಕೊಡ್ತಿದ್ರು. ಎಲ್ರು ಇಷ್ಟಿಷ್ಟು ನಂಬರ್ಸ್ ನ ಕೊಡ್ತಿದ್ರು, ಅದೆಲ್ಲ ನಂಬರ್ಸ್ ನ ಸೇರಿಸಿ ಏನ್ ಮಾಡ್ತಿದ್ರು? ಒಂದು ಪರ್ಸೆಂಟೇಜ್ ಅಂತ ಮಾಡ್ತಿದ್ರು. ಅಂದ್ರೆ ಆ ಪರ್ಸೆಂಟೇಜ್ ಏನಾಗಿತ್ತದು? ಅವ್ರೆಲ್ಲಾರ್ದು ಒಂದು ಒಪಿನಿಯನ್ ಆಗಿತ್ತು. ಅರ್ಥ ಆಯ್ತಲ್ವಾ? ಅದು ಜೂರಿ ಅಂದ್ರೆ ಅ ಗ್ರೂಪ್ ಆಫ್ ಪೀಪಲ್ ಹೂ ಡಿಸೈಡ್ ಹೂ ಇಸ್ ದ ವಿನ್ನರ್ ಇನ್ ಅ ಕಾಂಪಿಟೇಷನ್. ಓಕೆ. ಕಲೆಕ್ಟಿವ್ ನೌನ್ ಅಂದ್ರೆ ಟೋಟಲಿ ಏನಾಯ್ತು? ಎ ಗ್ರೂಪ್ ಆಫ್ ಪೀಪಲ್, ಎನಿಮಲ್, ದೆನ್ ಥಿಂಗ್ಸ್. ಈ ರೀತಿ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಬರೋದು ಮಟೀರಿಯಲ್ ನೌನ್. ಮಟೀರಿಯಲ್ ನೌನ್ ಅಂದ್ರೆ ಥಿಂಗ್ಸ್ ವಿಚ್ ವಿ ಕ್ಯಾನ್ ಟಚ್ ಅಂಡ್ ಸಿ. ಅಂದ್ರೆ ನಾವು ಮುಟ್ಟಬಹುದಾದಂತ ಮತ್ತೆ ನೋಡಬಹುದಾದಂತ ವಸ್ತುಗಳು ಏನೇನಿರುತ್ತೆ ಅದನ್ನೆಲ್ಲ ನಾವು ಮಟೀರಿಯಲ್ಸ್ ಅಂತ ಕರಿತೀವಿ. ಇದರಲ್ಲಿ ಒಂದು 3-4 ಟೈಪ್ಸ್ ಅಲ್ಲಿ ಮಟೀರಿಯಲ್ ನೌನ್ಸ್ ನಾವು ನೋಡ್ಬೋದು. ಯಾವ್ದಾವ್ದು ನೌನ್ಸ್ ಅಂದ್ರೆ ಮಟೀರಿಯಲ್ ನೌನ್ಸ್ ಫ್ರಮ್ ನೇಚರ್ ಇಂದ ನಮ್ಗೆಲ್ಲ ಏನೇನೆಲ್ಲ ಮಟೀರಿಯಲ್ ನೌನ್ ಸಿಗುತ್ತೆ ಅಂತ. ನೌನ್ ಯಾವ್ದಾವ್ದು ಇರುತ್ತೆ ಮಟೀರಿಯಲ್ ನೌನ್ ನೇಚರ್ ಅಲ್ಲಿ ಅಂತ? ಯಾವ್ದಾವ್ದು? ವಾಟರ್, ಏರ್, ಸಿಲ್ವರ್, ಗೋಲ್ಡ್, ಐರನ್, ಕಾಪರ್, ರಾಕ್, ಸನ್ಲೈಟ್, ರೇನ್, ಅರ್ತ್, ಸಾಲ್ಟ್, ಸ್ಯಾಂಡ್, ಕೋಲ್ ಎಕ್ಸೆಟ್ರಾ. ಇವು ನ್ಯಾಚುರಲ್ ಆಗಿ ನಮ್ಗೆ ಏನೇನೆಲ್ಲ ಮಟೀರಿಯಲ್ಸ್, ನ್ಯಾಚುರಲ್ ಆಗಿ ನಮ್ಗೆ ನೇಚರ್ ಅಲ್ಲಿ ಏನೇನೆಲ್ಲ ಥಿಂಗ್ಸ್ ಕಾಣಿಸುತ್ತೆ, ನಿಸರ್ಗದಿಂದ ನಮ್ಗೆ ದೊರೆಯುವಂಥದ್ದು, ಅವೆಲ್ಲ ಥಿಂಗ್ಸ್ ಗಳಿಗೆ ನಾವೇನಂತ ಕರಿತೀವಿ? ಮಟೀರಿಯಲ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಮಟೀರಿಯಲ್ ನೌನ್ ಫ್ರಮ್ ಎನಿಮಲ್ಸ್ ಇಂದ ಯಾವ್ದಾವ್ದು ನಮ್ಗೆ ಮಟೀರಿಯಲ್ ಸಿಗುತ್ತೆ ಅದನ್ನೇ ನಾವೇನಂತ ಕರಿತೀವಿ? ಮಟೀರಿಯಲ್ ನೌನ್ ಅಂತ ಕರಿತೀವಿ. ಈಗ ನೋಡಿ, ಎಗ್ಗೆ ಮೂಲ ಯಾವುದು? ಹೆನ್ನಿಂದ ನಾವು ಎಗ್ ಅನ್ನ ಪಡ್ಕೊಂತೀವಿ. ದೆನ್ ಮೀಟ್ ಎಲ್ಲಿಂದ ಸಿಗುತ್ತೆ? ಶಿಫ್, ಗೋಟ್, ದೆನ್ ಫಿಶ್, ಇದರಿಂದ ನಮ್ಗೆ ಮೀಟ್ ಸಿಗುತ್ತೆ ಅಲ್ವಾ? ನೆಕ್ಸ್ಟ್ ಮಿಲ್ಕ್ ಎಲ್ಲಿಂದ ಸಿಗುತ್ತೆ? ಕೌ ಅಂಡ್ ಬಫೆಲೋ, ಇದರಿಂದ ಮಿಲ್ಕ್ ಸಿಗುತ್ತೆ. ಹನಿ, ಸಿಲ್ಕ್, ಲೆದರ್, ವೂಲ್, ಇವೆಲ್ಲ ಏನು? ಪ್ರಾಣಿಗಳಿಂದ ನಮ್ಗೆ ಸಿಗುವಂತ ಮಟೀರಿಯಲ್. ಅದಕ್ಕೆ ಅವಕ್ಕೆಲ್ಲ ಏನಂತ ಕರಿತೀವಿ? ಮಟೀರಿಯಲ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಮಟೀರಿಯಲ್ ನೌನ್ಸ್ ಫ್ರಮ್ ಪ್ಲಾಂಟ್ಸ್, ಅಂದ್ರೆ ಗಿಡಗಳಿಂದ ನಮ್ಗೆ ಏನೆಲ್ಲ ಮಟೀರಿಯಲ್ ದೊರೆಯುತ್ತೆ ಅಂತ. ಆ ಎಲ್ಲ ದೊರೆತಂತ ಮಟೀರಿಯಲ್ಗೆ ನಾವು ಮಟೀರಿಯಲ್ ನೌನ್ ಅಂತ ಕರಿತೀವಿ. ಏನೇನ್ ಸಿಗುತ್ತೆ ಪ್ಲಾಂಟ್ಸ್ ಇಂದ? ಕಾಟನ್, ಫುಡ್, ಆಯಿಲ್, ವುಡ್, ಜೂಟ್, ಕಾಫಿ, ಮೆಡಿಸಿನ್, ಟೀ, ರಬ್ಬರ್, ಪರ್ಫ್ಯೂಮ್, ಇವೆಲ್ಲ ಎದರಿಂದ ಸಿಗುತ್ತೆ ನಮ್ಗೆ? ಪ್ಲಾಂಟ್ಸ್ ಇಂದ ದೊರೆಯುತ್ತೆ ಮಟೀರಿಯಲ್. ಅದಕ್ಕೆ ಇವೆಲ್ಲ ಏನು? ಮಟೀರಿಯಲ್ ನೌನ್ಸ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಮಟೀರಿಯಲ್ ನೌನ್ಸ್ ಫ್ರಮ್ ಮ್ಯಾನ್ ಮೇಡ್, ಅಂದ್ರೆ ಮನುಷ್ಯ ಯಾವ್ದಾವ್ದು ಮಟೀರಿಯಲ್ ನ ತಯಾರಿಸ್ತಾನೆ ಅವೆಲ್ಲ ಮಟೀರಿಯಲ್ ನೌನ್ಸ್ ಆಗಿರುತ್ತೆ. ಯಾವುದು? ಆಸಿಡ್, ಆಲ್ಕೋಹಾಲ್, ಬ್ರಿಕ್, ಸಿಮೆಂಟ್, ಬಟರ್, ಚಾಕ್, ಇವೆಲ್ಲ ಏನು? ಮ್ಯಾನ್ ಮೇಡ್ ಮಟೀರಿಯಲ್ ನೌನ್ಸ್. ಮಟೀರಿಯಲ್ ನೌನ್ ಅಂದ್ರೆ ನಿಮ್ಗೆ ನೋಡಿದ ತಕ್ಷಣ ಅರ್ಥ ಆಗುತ್ತೆ, ಒಂದು ಮಟೀರಿಯಲ್ ಎಲ್ಲಿಂದ ದೊರೆಯೋ ಮಟೀರಿಯಲ್? ನೇಚರ್ ಇಂದ, ಮ್ಯಾನ್ ಮೇಡ್, ನೆಕ್ಸ್ಟ್ ಪ್ಲಾಂಟ್ಸ್ ಇಂದ, ಎನಿಮಲ್ಸ್ ಇಂದ ಏನೇನ್ ಮಟೀರಿಯಲ್ ನಮ್ಗೆ ದೊರೆಯುತ್ತೆ ಅವೆಲ್ಲ ಮಟೀರಿಯಲ್ಗಳು ಕೂಡ ಏನಾಗಿರುತ್ತೆ? ಮಟೀರಿಯಲ್ ನೌನ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸಮ್ ರೂಲ್ಸ್ ಫಾರ್ ಮಟೀರಿಯಲ್ಸ್. ಈ ಮಟೀರಿಯಲ್ಸ್ ಒಳಗೆ ಕೆಲವೊಂದಿಷ್ಟು ರೂಲ್ಸ್ ಇದೆ. ಏನ್ ರೂಲ್ಸ್ ನೋಡಿ? ಮಟೀರಿಯಲ್ ನೌನ್ಸ್ ಆರ್ ಜನರಲಿ ಅನ್ಕೌಂಟೇಬಲ್ ನೌನ್ಸ್. ಅಂದ್ರೆ ಮಟೀರಿಯಲ್ ನೌನ್ ಏನ್ ಸಿಗುತ್ತಲ್ವಾ ನಮ್ಗೆ, ಅದನ್ನ ನಾವು ಕೌಂಟ್ ಮಾಡೋದಿಕ್ಕೆ ಆಗಲ್ಲ. ಅಂದ್ರೆ ಪಾರ್ಟಿಕಲ್ಸ್ ರೂಪದಲ್ಲಿ ಇರುತ್ತೆ. ಇವಾಗ ನೋಡಿ,
ಮಟೀರಿಯಲ್ ನೌನ್ ಫ್ರಮ್ ಅನಿಮಲ್ಸ್ ಇಂದ ನಾವು ತಗೊಳೋಣ. ಮಿಲ್ಕ್, ಅದ್ರಲ್ಲಿ 1 ಮಿಲ್ಕ್ 2 ಮಿಲ್ಕ್ ಅಂತ ಹೇಳಕ್ಕಾಗತ್ತಾ? ಹೇಳಕ್ ಆಗದೇ ಇಲ್ಲ. ಆ ತರ ಅವೆಲ್ಲ ಏನಾಗಿರ್ತವೆ? ಅನ್ಕೌಂಟೇಬಲ್ ನೌನ್ಸ್ ಆಗಿರುತ್ತೆ. ಈ ಬಟರ್ ತಗೊಳ್ಳಿ, ಬಟರ್ ನಾವು ಹೇಳಕ್ಕಾಗತ್ತಾ? 1 ಬಟರ್ 2 ಬಟರ್ ಅಂತ ಹೇಳಿ, 1 ಪೀಸ್ ಆಫ್ ಬಟರ್ ಅಂತ ಹೇಳ್ಬೋದು, ಅಥವಾ 1 ಲೀಟರ್ ಆಫ್ ಮಿಲ್ಕ್ ಅಂತ ಹೇಳ್ಬೋದು. ಆದ್ರೆ ಒಂದೊಂದೇ ಮಿಲ್ಕ್ ನ 1 ಮಿಲ್ಕ್ 2 ಮಿಲ್ಕ್ ಅಂತ ಆತರ ಕೌಂಟ್ ಮಾಡಕ್ ಆಗಂಗಿಲ್ಲ. ಹಾಗಾಗಿ ಮಟೀರಿಯಲ್ಸ್ ನೌನ್ಸ್ ಎಲ್ಲ ಏನಾಗಿರುತ್ತೆ? ಅನ್ಕೌಂಟೇಬಲ್ ನೌನ್ಸ್ ಆಗಿರುತ್ತೆ. ಮತ್ತೆ ಇನ್ನೂ ಒಂದು ರೂಲ್ ಏನಂದ್ರೆ, ಮಟೀರಿಯಲ್ಸ್ ನೌನ್ ಮುಂದೆ ಎ, ಆನ್ ಆರ್ ನಾಟ್ ಯೂಸ್ಡ್ ಅಂದ್ರೆ ಆರ್ಟಿಕಲ್ಸ್ ಏನ್ ಬರುತ್ತಲ್ವಾ, ಎ ಮತ್ತೆ ಆನ್, ಅದು ಯೂಸ್ ಮಾಡೋದಿಲ್ಲ. ಓಕೆನಾ? ಎಕ್ಸಾಂಪಲ್ಸ್ ನೋಡಿ. ಐ ಡ್ರಿಂಕ್ ಮಿಲ್ಕ್ ಡೈಲಿ ಎಟ್ ನೈಟ್. ನಾನೇನ್ ಹೇಳಿದೆ? ಮಿಲ್ಕ್ ಅನ್ಕೌಂಟೇಬಲ್ ನೌನ್. ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ನಾನು ಕೌಂಟೇಬಲ್ ಅನ್ಕೌಂಟೇಬಲ್ ನೌನ್ಸ್ ಅಂದ್ರೆ ಯಾವುದು ಅಂತ. ಹೆಸರಲ್ಲಿ ನಿಮ್ಗೆ ಗೊತ್ತಾಗ್ತಿದೆ. ಕೌಂಟೇಬಲ್ ಅಂದ್ರೆ ಕೌಂಟ್ ಮಾಡುವಂಥದ್ದು, ಅನ್ಕೌಂಟೇಬಲ್ ಅಂದ್ರೆ ಕೌಂಟ್ ಮಾಡಕ್ ಆಗದೆ ಇರುವಂಥದ್ದು. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ನೋಡಿ. ಕಾಟನ್ ಡ್ರೆಸ್ಸಸ್ ಆರ್ ವೆರಿ ಚೀಪ್ ಅಂಡ್ ಕಂಫರ್ಟೇಬಲ್. ಅಂದ್ರೆ ಕಾಟನ್ ಡ್ರೆಸ್ ಏನಾಗಿರುತ್ತೆ? ಚೀಪ್ ಇರುತ್ತೆ, ಬಟ್ ಕಂಫರ್ಟೇಬಲ್ ಕೂಡ ಆಗಿರುತ್ತೆ. ನೆಕ್ಸ್ಟ್, ತಾಜ್ ಮಹಲ್ ಈಸ್ ಬಿಲ್ಟ್ ಯೂಸಿಂಗ್ ಮಾರ್ಬಲ್ಸ್. ತಾಜ್ ಮಹಲ್ ನ ಏನ್ ಮಾಡಿದ್ದಾರೆ? ಮಾರ್ಬಲ್ಸ್ ನ ಯೂಸ್ ಮಾಡಿ ಬಿಲ್ಟ್ ಮಾಡಿದ್ದಾರೆ. ಅರ್ಥ ಆಯ್ತಲ್ವಾ? ಇವೆಲ್ಲ ಏನು? ಮಟೀರಿಯಲ್ ನೌನ್ಗೆ ಎಕ್ಸಾಂಪಲ್ಸ್. ಮಿಲ್ಕ್ ಅನ್ನೋದೇನಿದು? ಮಟೀರಿಯಲ್ ಫ್ರಮ್ ಅನಿಮಲ್. ಕಾಟನ್ ಅನ್ನೋದು ಮಟೀರಿಯಲ್ ಫ್ರಮ್ ಪ್ಲಾಂಟ್. ಇವೆಲ್ಲ ಏನು? ಮಟೀರಿಯಲ್ ನೌನ್ಸ್. ದೆನ್ ಅಬ್ಸ್ಟ್ರಾಕ್ಟ್ ನೌನ್. ಯಾವ್ದಕ್ಕೆಲ್ಲ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ? ಡೆಫಿನಿಷನ್ ನೋಡಿ. ಅಬ್ಸ್ಟ್ರಾಕ್ಟ್ ನೌನ್ಸ್ ಆರ್ ನೇಮಿಂಗ್ ವರ್ಡ್ಸ್ ದಟ್ ಯು ಕ್ಯಾನಾಟ್ ಸಿ, ಸ್ಮೆಲ್, ಟಚ್ ಆರ್ ಪರ್ಸೀವ್ ಬೈ ಎನಿ ಆಫ್ ಯುವರ್ 5 ಸೆನ್ಸಸ್. ಎಕ್ಸಾಂಪಲ್ಸ್ ಯಾವುದು? ಸ್ಟ್ರೆಂತ್, ಇನ್ನೋಸೆನ್ಸ್, ಜಡ್ಜ್ಮೆಂಟ್. ಅಂದ್ರೆ ಇದನ್ನ ನೀವು ನಿಮ್ಮ ಪಂಚೇಂದ್ರಿಯಗಳಿಂದ ಸ್ಮೆಲ್ ಕೂಡ ಮಾಡಕ್ಕಾಗಲ್ಲ, ಟಚ್ ಮಾಡಕ್ಕಾಗಲ್ಲ, ನೋಡಕ್ಕಾಗಲ್ಲ. ಬಟ್ ನಮ್ಮ ಪಂಚೇಂದ್ರಿಯಗಳಿಂದ ಯಾವ್ದ್ರಿಂದನೂ ಕೂಡ ಇದನ್ನ ಫೀಲ್ ಮಾಡೋದಕ್ಕೆ ಆಗೋದಿಲ್ಲ. ಆ ತರ ನೌನ್ಸ್ ಯಾವ್ದಿರುತ್ತೆ ಅದನ್ನ ನಾವೇನಂತ ಕರಿತೀವಿ? ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ಸ್ ನೋಡಿ, ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಏನೇನ್ ಎಕ್ಸಾಂಪಲ್ಸ್? ವಿನ್, ಬ್ರಿಲಿಯನ್ಸ್, ಆಂಗರ್, ಬಿಲೀಫ್, ಟಯರ್ಡ್ನೆಸ್, ಬ್ರೇವರಿ. ಇದನ್ನೆಲ್ಲ ಟಚ್ ಮಾಡಕ್ಕಾಗುತ್ತಾ ನಾವು? ಆಂಗರ್, ವಿನ್, ಬ್ರಿಲಿಯನ್ಸ್ ಇದನ್ನೆಲ್ಲ ನಾವು ಟಚ್ ಮಾಡಕ್ಕಾಗತ್ತಾ? ಇಲ್ಲ, ನೋಡಕ್ಕೂ ಆಗೋದಿಲ್ಲ ಅಲ್ವಾ? ಇವಕ್ಕೆಲ್ಲ ಏನಂತ ಕರಿತೀವಿ? ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ದೆನ್ ಎಕ್ಸಾಂಪಲ್ಸ್ ಇನ್ನೂ ಇದೆ ನೋಡಿ. ಎಕ್ಸಾಂಪಲ್ಸ್: ಸ್ಟುಪಿಡಿಟಿ, ಸ್ಲೀಪ್, ಸ್ಟ್ರೆಂತ್, ಪೀಸ್ಫುಲ್ನೆಸ್, ಗುಡ್ನೆಸ್, ಮೈಸರಿ, ಟ್ರುತ್, ಫೇತ್, ಫಿಯರ್, ಈಗೋ, ಹೋಪ್, ಎಜುಕೇಶನ್, ಲಕ್, ಜಸ್ಟಿಸ್, ಫ್ರೀಡಮ್, ಲವ್, ಹಾನರ್, ವಿಕ್ಟರಿ. ಓಕೆನಾ? ಇವೆಲ್ಲ ಏನು? ಅಬ್ಸ್ಟ್ರಾಕ್ಟ್ ನೌನ್ಸ್ಗೆ ಎಕ್ಸಾಂಪಲ್ಸ್. ನೆಕ್ಸ್ಟ್, ಅಬ್ಸ್ಟ್ರಾಕ್ಟ್ ನೌನ್ನ ಯಾವ ರೀತಿ ನೆನ್ಪಿಟ್ಕೋಬೇಕಂದ್ರೆ, ಇಲ್ಲಿ ನೋಡಿ, ಲಾಸ್ಟ್ಗೆ ಈ ರೀತಿ TION ಬರುತ್ತೆ, ISM ಬರುತ್ತೆ, ITY ಇರುತ್ತೆ, ಆಮೇಲೆ ಮೆಂಟ್, ನೆಸ್, ಈ ರೀತಿ ACY, ಏಜ್, ಎನ್ಸ್, ಶಿಪ್, ಎಬಿಲಿಟಿ, ಈ ರೀತಿ ವರ್ಡ್ಸ್ಗೆ ಲಾಸ್ಟ್ ಅಲ್ಲಿ ಈ ರೀತಿ ಬಂದ್ರೆ ಇವೆಲ್ಲ ಏನಾಗಿರುತ್ತೆ? ಅಬ್ಸ್ಟ್ರಾಕ್ಟ್ ನೌನ್ಸ್ ಆಗಿರುತ್ತೆ. ಯಾವುದು? ಅಫೆಕ್ಷನ್, ಫೆಮಿನಿಸಮ್, ಡಿಸ್ಪ್ಯಾರಿಟಿ, ಸೆಂಟಿಮೆಂಟ್, ಕೈಂಡ್ನೆಸ್, ಅಕ್ಯುರೆಸಿ, ಕರೇಜ್, ಪರ್ಫಾರ್ಮೆನ್ಸ್, ಪೇಷನ್ಸ್, ಲೀಡರ್ಶಿಪ್, ಕಂಪ್ಯಾಟಬಿಲಿಟಿ. ಇವೆಲ್ಲ ಏನು? ಈ ರೀತಿ ವರ್ಡ್ಸ್ ಬಂತಂದ್ರೆ ಓಕೆ, ಅವೆಲ್ಲ ಏನಾಗಿರುತ್ತೆ? ಮೋಸ್ಟ್ಲಿ ಅಬ್ಸ್ಟ್ರಾಕ್ಟ್ ನೌನೇ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ದೆನ್ ಕೌಂಟೇಬಲ್ ಅಂಡ್ ಅನ್ಕೌಂಟೇಬಲ್ ನೌನ್ಸ್. ಕೌಂಟೇಬಲ್ ನೌನ್ಸ್. ನೌನ್ ಕ್ಯಾನ್ ಬಿ ಕೌಂಟೇಬಲ್ ಇನ್ ನಂಬರ್ಸ್. ಅಂದ್ರೆ ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಕೌಂಟೇಬಲ್ ನೌನ್ ಅಂದ್ರೆ ನೌನ್ಸ್ ನ ನಾವೇನ್ ಮಾಡ್ಬೋದು? ಕೌಂಟ್ ಮಾಡ್ಬೋದು. ಅವುಗಳಿಗೆ ಏನಂತ ಕರಿತೀವಿ? ಕೌಂಟೇಬಲ್ ನೌನ್ಸ್. ಎಕ್ಸಿಸ್ಟ್ ಇನ್ ಸಿಂಗುಲರ್ ಅಂಡ್ ಪ್ಲೂರಲ್ ಫಾರ್ಮ್ಸ್. ಅಂದ್ರೆ ಕೌಂಟೇಬಲ್ ನೌನ್ಸ್ ಸಿಂಗುಲರ್ ಮತ್ತೆ ಪ್ಲೂರಲ್ ಫಾರ್ಮ್ ಎರಡರಲ್ಲೂ ಕೂಡ ಎಕ್ಸಿಸ್ಟ್ ಆಗುತ್ತೆ. ಅಂದ್ರೆ ಎರಡರಲ್ಲೂ ಕೂಡ ಕಂಡು ಬರುತ್ತೆ. ಯಾವ್ದ್ಯಾವ್ದು ನೋಡಿ? ಎಕ್ಸಾಂಪಲ್ಸ್ ನೋಡಿ. ಡಾಗ್, ಡಾಗ್ಸ್, ಬುಕ್, ಬುಕ್ಸ್, ಪೆನ್, ಪೆನ್ಸ್, ಮಾರ್ಕೆಟ್, ಮಾರ್ಕೆಟ್ಸ್, ಮ್ಯಾನ್, ಮೆನ್, ಶಾಪ್, ಶಾಪ್ಸ್. ಈ ರೀತಿ ಅಂದ್ರೆ ಕೌಂಟ್ ಮಾಡ್ಬೋದು. 1 ಡಾಗ್, 2 ಡಾಗ್, 1 ಬುಕ್, 2 ಬುಕ್, 1 ಪೆನ್, 2 ಪೆನ್ಸ್. ಈ ತರ ನಾವೇನ್ ಮಾಡ್ಬೋದು? ಕೌಂಟ್ ಮಾಡ್ಬೋದು. ಆ ರೀತಿ ಯಾವ್ದ್ಯಾವ್ದು ನೌನ್ ಇರುತ್ತಲ್ವಾ, ಕೌಂಟ್ ಮಾಡ್ಬೋದಾದಂತ ನೌನ್, ಅದಕ್ಕೆಲ್ಲ ನಾವು
ಕೌಂಟೇಬಲ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಅನ್ಕೌಂಟೇಬಲ್ ನೌನ್. ಅನ್ಕೌಂಟಬಲ್ ನೌನ್ ಅಂದ್ರೇನು? ಕಾಂಟ್ ಬಿ ಕೌಂಟೆಡ್ ಇನ್ ನಂಬರ್ಸ್. ಅಂದ್ರೆ ನಂಬರ್ಸ್ ಅಲ್ಲಿ ನಾವು ಇದನ್ನ ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲ. ಡಸಂಟ್ ಎಕ್ಸಿಸ್ಟ್ ಇನ್ ಸಿಂಗ್ಯುಲರ್ ಆರ್ ಪ್ಲೂರಲ್ ಫಾರ್ಮ್. ಅಂದ್ರೆ ಅನ್ಕೌಂಟಬಲ್ ನೌನ್ಸ್ ಸಿಂಗ್ಯುಲರ್ ಕೂಡ ಆಗಿರಲ್ಲ, ಪ್ಲೂರಲ್ ಕೂಡ ಆಗಿರಲ್ಲ. ದೇ ಮೇ ಬಿ ದ ನೇಮ್ಸ್ ಫಾರ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಆರ್ ಕ್ವಾಲಿಟೀಸ್ ಆರ್ ಫಾರ್ ಫಿಸಿಕಲ್ ಆಬ್ಜೆಕ್ಟ್ಸ್ ದಟ್ ಆರ್ ಟೂ ಸ್ಮಾಲ್. ನಾನು ನಿಮ್ಗೆ ಆಲ್ರೆಡಿ ಅಬ್ಸ್ಟ್ರಾಕ್ಟ್ ನೌನ್ ಹೇಳುವಾಗ ಹೇಳಿದ್ದೆ, ಅಬ್ಸ್ಟ್ರಾಕ್ಟ್ ನೌನ್ಸ್ ಎಲ್ಲ ಏನಾಗಿರುತ್ತೆ? ಅನ್ಕೌಂಟೇಬಲ್ ನೌನ್ಸ್ ಆಗಿರುತ್ತೆ ಅಂತ ಹೇಳಿದ್ದೆ. ಸೊ ಹಾಗಾದ್ರೆ ಅನ್ಕೌಂಟೇಬಲ್ ನೌನ್ಸ್ಗೆ ಎಕ್ಸಾಂಪಲ್ಸ್ ಯಾವ್ದೆಲ್ಲ ಬರುತ್ತೆ? ನೀವು ಯಾವ್ದೆಲ್ಲ ಎಕ್ಸಾಂಪಲ್ಸ್ನ ಅಬ್ಸ್ಟ್ರಾಕ್ಟ್ ನೌನ್ಗೆ ಕೌಂಟ್ ಮಾಡಿದ್ರಲ್ವಾ, ಅದೆಲ್ಲ ಏನಾಗಿರುತ್ತೆ? ಅನ್ಕೌಂಟೇಬಲ್ ನೌನ್ಸ್ ಅಲ್ಲೇ ಬರುತ್ತೆ. ಲವ್, ಟ್ರುತ್, ಫ್ರೀಡಮ್, ಹಾನರ್, ಹ್ಯೂಮರ್, ದೆನ್ ಸ್ಟುಪಿಡಿಟಿ, ಸ್ಲೀಪ್, ಆಮೇಲೆ ಫಿಯರ್, ಸ್ಟ್ರೆಂತ್, ಇದೆಲ್ಲ ಏನು ಇದರಲ್ಲೇ ಬರುತ್ತೆ. ದೆನ್ ಕ್ವಾಲಿಟೀಸ್, ಕೈಂಡ್, ಹಾನೆಸ್ಟ್, ಕ್ರಿಯೇಟಿವ್, ಸ್ಟ್ರಾಂಗ್, ಸ್ಟ್ರೆಂತ್, ಬ್ರೇವರಿ, ಇವೆಲ್ಲ ಏನಾಗಿರುತ್ತೆ? ಅನ್ಕೌಂಟಬಲ್ ನೌನ್ಸ್ ಆಗಿರುತ್ತೆ. ಈಗ ನೋಡಿ, ಅವ್ನು ತುಂಬಾ ಕೈಂಡ್ ಆಗಿದ್ದಾನೆ ಅಂತ ಹೇಳಕತ್ತ, 1 ಕೈಂಡ್ 2 ಕೈಂಡ್ ಅಂತ ಹೇಳಕ್ಕಾಗತ್ತ? ಹೇಳೋದಿಕ್ ಆಗಂಗಿಲ್ಲ. ಹಂಗಾಗಿ ಇವೆಲ್ಲ ಏನಾಗಿರುತ್ತೆ? ಅನ್ಕೌಂಟಬಲ್ ನೌನ್ಸ್, ಅಬ್ಸ್ಟ್ರಾಕ್ಟ್ ನೌನ್ಸ್ ಆಗಿರುತ್ತೆ. ಇದನ್ನ ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲ. ದೆನ್ ಫಿಸಿಕಲ್ ಆಬ್ಜೆಕ್ಟ್, ವಾಟರ್, ಪೌಡರ್, ಮಿಲ್ಕ್, ರೈಸ್, ಬಟರ್. ನಾನು ಅವಾಗಲೇ ಹೇಳಿದ್ದೆ ಅಬ್ಸ್ಟ್ರಾಕ್ಟ್ ನೌನ್ ಹೇಳುವಾಗ, ರೈಸ್, ಮಿಲ್ಕ್, ಬಟರ್ ಇವೆಲ್ಲ ಏನು ಕೌಂಟ್ ಮಾಡೋದಕ್ಕೆ ಬರೋದಿಲ್ಲ. 1 ಮಿಲ್ಕ್ 2 ಮಿಲ್ಕ್ ಅಂತೇಳಿ. ಅರ್ಥ ಆಯ್ತಲ್ವಾ? ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ತರಗತಿ. ನಿಮ್ಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂತೀನಿ. ಯಾರಿಗೆಲ್ಲ ಯಾವ ಪಾರ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನೊಂದ್ ಸರ್ತಿ ಇದನ್ನ ರಿವಿಷನ್ ಮಾಡೋಣ ಇದೇ ಕ್ಲಾಸನ್ನೇ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಕ್ಲಾಸಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಕ್ಲಾಸಸ್ ನಿಮಗೆ ಎಲ್ಲ ರೀತಿಯ ಎಕ್ಸಾಮ್ಸ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ತರಗತಿಯಲ್ಲಿ ನೆಕ್ಸ್ಟ್ ರಿಮೈನಿಂಗ್ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ನೆಕ್ಸ್ಟ್ ತರಗತಿಯಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರನೌನ್ಸ್ ಬಗ್ಗೆ ಇನ್ ಡಿಟೇಲ್ ಆಗಿ ನಾನು ಕ್ಲಾಸ್ನ ಮಾಡ್ತಾ ಹೋಗ್ತೀನಿ. ಹೋಪ್ ನಿಮ್ಗೆ ಎಲ್ಲರಿಗೂ ಈ ಕ್ಲಾಸ್ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.